ನಮಸ್ಕಾರ ಸ್ನೇಹಿತರೆ, ನಾನು ವಿಜೇತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ SBI ಅವರೇನಿದ್ದಾರೆ ವಾಟ್ಸಪ್ ಮೂಲಕ ಬ್ಯಾಂಕಿಂಗ್ ಸಿಸ್ಟಮ್ನ ಬಿಟ್ಟಿದ್ದಾರೆ. ಸೊ ಅದಕ್ಕೆ ಹೇಗೆ ರಿಜಿಸ್ಟರ್ ಆಗುವಂಥದ್ದು ಹಾಗೂ ನಾವು SBI ನಲ್ಲಿ ಹೇಗೆ ಬ್ಯಾಂಕಿಂಗ್ ಸಿಸ್ಟಮ್ನ ಯೂಸ್ ಮಾಡ್ಕೊಳ್ಳುವಂಥದ್ದು ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವೇನಾದರೂ ಒಂದು SBI ಯೂಸರ್ ಆಗಿದ್ರೆ ಖಂಡಿತ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಈ ಒಂದು SBI ಬ್ಯಾಂಕಿಂಗ್ ಸಿಸ್ಟಮ್ನಿಂದ ನಾವು ನಮ್ಮ ಒಂದು ವಾಟ್ಸಪ್ ಖಾತೆಯಲ್ಲಿಯೇ ನಮ್ಮ ಒಂದು ಅಕೌಂಟ್ನಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ನೋಡ್ಕೊಳ್ಬಹುದು, ಬ್ಯಾಲೆನ್ಸ್ನ ಎನ್ಕ್ವೈರಿ ಮಾಡ್ಕೊಳ್ಬಹುದು, ಹಾಗೂ ಮಿನಿ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಒಂದು ಲಾಸ್ಟ್ 5 ಟ್ರಾನ್ಸಾಕ್ಷನ್ಗಳು ಯಾರ ಜೊತೆಯಾಗಿದೆ ಹಾಗೂ ಎಷ್ಟು ರೂಪಾಯಿಗಳದ್ದು ಒಂದು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬಹುದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇದನ್ನು ಹೇಗೆ ರಿಜಿಸ್ಟರ್ ಆಗುವಂಥದ್ದು ಹಾಗೆ ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ಳುವಂಥದ್ದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಈ ಒಂದು SBI ಬ್ಯಾಂಕಿಂಗ್ ಅಂತ ಏನು ಹೇಳಿದೆ, ಇದು ಕೇವಲ SBI ಯೂಸರ್ಸ್ಗೆ ಮಾತ್ರ ಇರುತ್ತೆ ಹಾಗೂ ಇದು SBI ಬ್ಯಾಂಕಿಂದನೇ ಬಂದಿರುವಂತಹ ಒಂದು ಫೀಚರ್ ಆಗಿದೆ. ಸೊ ಫಸ್ಟಿಗೆ ನಾವು ಒಂದು ಕೆಲಸನ ಮಾಡಬೇಕು. ಆ ಕೆಲಸ ಏನು ಅಂತಂದ್ರೆ, ನಾನು ಒಂದು ನಂಬರ್ ಹೇಳ್ತೀನಿ, ಇಲ್ಲಿ ಕೆಳಗೆ ಕೊಡ್ತೀನಿ ನೋಡಿ. ಸೊ ಅದನ್ನ ನೀವು ಅಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನಲ್ಲಿ ಸೇವ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ಒಂದು ನಂಬರ್ ಯಾವುದು ಅಂತ ನೋಡೋದಾದ್ರೆ 9022690226 ಈ ಒಂದು ನಂಬರ್ ನಾನು ಇಲ್ಲಿ ಕೊಡ್ತೀನಿ ನೋಡಿ ಇಲ್ಲಿ. ಸೊ ಇದನ್ನ ನೀವು SBI ವಾಟ್ಸಪ್ ಬ್ಯಾಂಕಿಂಗ್ ಅಂತ ಒಂದು ನೇಮ್ ಇಂದ ನೀವು ಸೇವ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಾದ್ಮೇಲೆ ಜಸ್ಟ್ ಇಷ್ಟು ಸೇವ್ ಮಾಡ್ಕೊಂಡ್ರೆ ಆಗೋದಿಲ್ಲ, ನಾವು ಒಂದು ರಿಜಿಸ್ಟರ್ ಮಾಡಬೇಕಾಗತ್ತೆ. ಈ ಒಂದು ವಾಟ್ಸಪ್ನ ಒಂದು ಬ್ಯಾಂಕಿಂಗ್ ಸಿಸ್ಟಮ್ಗೆ ನಾವು ರಿಜಿಸ್ಟರ್ ಆಗಬೇಕಾಗತ್ತೆ. ಸೊ ಆ ಒಂದು ರಿಜಿಸ್ಟರ್ ಆಗಬೇಕಂದ್ರೆ ನೀವು ನಿಮ್ಮ ಒಂದು ಮಾಮೂಲಿ SMS ಮಾಡ್ತಿರಲ್ಲ, ಇದು ವಾಟ್ಸಪ್ ಅಲ್ಲ, ಮಾಮೂಲಿ SMS ಮಾಡ್ತಿರಲ್ಲ, ಅಲ್ಲಿಗೆ ಹೋಗಿ ಒಂದು ಮೆಸೇಜ್ನ ಟೈಪ್ ಮಾಡಬೇಕಾಗತ್ತೆ. ಸೊ ಆ ಒಂದು ಮೆಸೇಜ್ ಏನು ಅಂತ ನೋಡೋದಾದ್ರೆ WAREG, ಇದನ್ನ ನಾವು ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ಟೈಪ್ ಮಾಡಬೇಕಾಗತ್ತೆ. ಸೊ WAREG ಅಂದ್ರೆ ವಾಟ್ಸಪ್ ರಿಜಿಸ್ಟ್ರೇಷನ್ ಅಂತ ಅರ್ಥ. ಹೀಗೆ ನೀವು ನೆನ್ಪಿಟ್ಕೊಳ್ಬಹುದು. ನಾನು ಅದನ್ನು ಕೂಡ ಇಲ್ಲಿ ಶೋ ಮಾಡ್ತೀನಿ ನೀವು ನಿಮಗೆ. ಸೊ WAREG ಅಂತ ಕೊಟ್ಟಾದ್ಮೇಲೆ ಒಂದು ಸ್ಪೇಸ್ ಒತ್ತಬೇಕು. ಅದಾದ್ಮೇಲೆ ನಿಮ್ಮ ಒಂದು ಅಕೌಂಟ್ ನಂಬರ್ ಏನಿರುತ್ತೆ SBI ಬ್ಯಾಂಕಿನ ಒಂದು ಅಕೌಂಟ್ ನಂಬರ್, ಅದನ್ನು ನೀವು ಟೈಪ್ ಮಾಡಿ. ಸೊ ಇಲ್ಲಿ ನೋಡಿ ಮತ್ತೊಂದು ನಂಬರ್ ಕೊಡ್ತೀನಿ, ಅಲ್ಲಿಗೆ ನೀವು ಸೆಂಡ್ ಮಾಡಬೇಕಾಗತ್ತೆ. ಸೊ ಇದು ಇವಾಗ ಹೇಳ್ತಿರುವಂಥ ಮೆಥಡ್ ಏನಿದೆ ಇದು ಒನ್ ಟೈಮ್ ಆಗುತ್ತೆ, ಆಯ್ತಾ. ಸೊ ನೀವು ಪ್ರತಿ ಸತಿ ಬ್ಯಾಲೆನ್ಸ್ ಚೆಕ್ ಮಾಡಬೇಕಂದ್ರೆ ಈ ರೀತಿಯಾಗಿ ಒಂದು ಮೆಥಡ್ ಮಾಡಬೇಕಾಗಿರುವಂಥದ್ದು ಅವಶ್ಯಕತೆ ಇರೋದಿಲ್ಲ. ಸೊ ಕೇವಲ ಒನ್ ಟೈಮ್ ಈ ಒಂದು ಮೆಥಡ್ನ ಫಾಲೋ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನೀವು ಸಿಂಪಲ್ ಆಗಿ ಕೇವಲ ಒಂದು ಮೆಸೇಜ್ ಇಂದ ನಿಮ್ಮ ಒಂದು ಅಕೌಂಟ್ನಲ್ಲಿ ಎಷ್ಟು ಅಮೌಂಟ್ ಇದೆ ಅನ್ನೋದನ್ನ ತಿಳ್ಕೊಳ್ಬಹುದು. ಸೊ ಇಲ್ಲಿ ನೋಡಿ ಇಲ್ಲಿ 7208933148. ಸೊ ಈ ಒಂದು ನಂಬರಿಗೆ ನೀವು ಈ ಒಂದು ಮೆಸೇಜ್ನ ಮಾಡಬೇಕಾಗತ್ತೆ. ಸೊ ಅದಾದ್ಮೇಲೆ ನಿಮಗೆ SBI ಇಂದನೇ ಒಂದು ಮೆಸೇಜ್ ಬರುತ್ತೆ. ಸೊ ನೋಡಿ ಇಲ್ಲಿ, ಡಿಯರ್ ಕಸ್ಟಮರ್, ಯು ಆರ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಫಾರ್ ವಾಟ್ಸಪ್ ಬ್ಯಾಂಕಿಂಗ್ ಸರ್ವಿಸಸ್, ಕೈಂಡ್ಲಿ ಸೆಂಡ್ ವಾಟ್ಸಪ್ ಮೆಸೇಜ್ ಟು ದ SBI ವಾಟ್ಸಪ್ ನಂಬರ್ ಅಂತ ಒಂದು ಮೆಸೇಜ್ ಬರುತ್ತೆ. ಓಕೆ, ಸೊ ನಿಮಗೆ ಒಂದು ನೆನ್ಪಿಟ್ಕೊಳ್ಬೇಕು, ನೀವು ಯಾವ ಒಂದು ನಂಬರಿಂದ ಮೆಸೇಜ್ ಮಾಡಬೇಕು ಅಂತಂದ್ರೆ SBI ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುವಂಥ ಮೆಸೇಜ್ ಇಂದನೇ ನೀವು ಮೆಸೇಜ್ ಮಾಡಬೇಕಾಗತ್ತೆ. ಸೊ ಇಲ್ಲಾಂದ್ರೆ ಇದು ವರ್ಕ್ ಆಗೋದಿಲ್ಲ. ಸೊ ಇವಾಗ ನಾವೇನ್ ಮಾಡಬೇಕು, ಅವಾಗ ಒಂದು ನಂಬರ್ನ ಸೇವ್ ಮಾಡ್ಕೊಂಡಿದ್ವಲ್ವಾ SBI ವಾಟ್ಸಪ್ ಬ್ಯಾಂಕಿಂಗ್ ಅಂತ, ಅಲ್ಲಿಗೆ ನಾವು ಹಾಯ್ ಅಂತ ಒಂದು ಮೆಸೇಜ್ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ಒಂದು ರಿಪ್ಲೈ ಬರುತ್ತೆ, ಇನ್ಸ್ಟೆಂಟ್ ಆಗಿ ಒಂದು ರಿಪ್ಲೈ ಬರುತ್ತೆ. ಸೊ ವೆಲ್ಕಮ್ ಟು SBI ವಾಟ್ಸಪ್ ಬ್ಯಾಂಕಿಂಗ್ ಸರ್ವಿಸಸ್, ಪ್ಲೀಸ್ ಚೂಸ್ ಎನಿ ಆಪ್ಷನ್ ಬಿಲೋ ಅಂತ ಕೇಳುತ್ತೆ. ಸೊ ಇದರಲ್ಲಿ 3 ಆಪ್ಷನ್ಸ್ ಬರುತ್ತೆ. ಫಸ್ಟ್ ಒನ್ ಅಕೌಂಟ್ ಬ್ಯಾಲೆನ್ಸ್, ಮಿನಿ ಸ್ಟೇಟ್ಮೆಂಟ್ ಅನ್ನುವಂಥದ್ದು ಸೆಕೆಂಡ್ ಆಪ್ಷನ್, ಹಾಗೆ ಥರ್ಡ್ ಆಪ್ಷನ್ ಏನಿದೆ ಅದು ಡಿ ರಿಜಿಸ್ಟರ್ ಫ್ರಮ್ ವಾಟ್ಸಪ್ ಬ್ಯಾಂಕಿಂಗ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇದರಲ್ಲಿ ನಮಗೆ ಸ್ಟಾರ್ಟಿಂಗ್ ಅಕೌಂಟ್ ಬ್ಯಾಲೆನ್ಸ್ ಬೇಕು ಅಂತಂದ್ರೆ ನಾವು 1 ಅಂತ ಟೈಪ್ ಮಾಡಿ ಸೆಂಡ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ತಕ್ಷಣವೇ ನಮಗೆ ಪ್ಲೀಸ್ ವೇಟ್ ವೈಲ್ ವಿ ಫೆಚ್ ಯುವರ್ ಬ್ಯಾಲೆನ್ಸ್ ಡೀಟೇಲ್ಸ್ ಅಂತ ಬರುತ್ತೆ. ಅದಾದ್ಮೇಲೆ ನಮ್ಮ ಒಂದು ಅಕೌಂಟ್ನಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅದು ಅಲ್ಲಿ ವಾಟ್ಸಪ್ ಮೆಸೇಜ್ ಮೂಲಕ ಬರುತ್ತೆ. ಸೊ ಹಾಗೆ ಮಿನಿ ಸ್ಟೇಟ್ಮೆಂಟ್ ಅಂದ್ರೆ ನಮಗೆ ನಮ್ಮ ಒಂದು ಲಾಸ್ಟ್ 5 ಟ್ರಾನ್ಸಾಕ್ಷನ್ಗಳು ಬೇಕು ಅಂತಂದ್ರೆ ನಾವು ಇದರಲ್ಲಿ 2 ಅಂತ ಸೆಂಡ್ ಮಾಡಬೇಕಾಗುತ್ತೆ ಟೈಪ್ ಮಾಡಿ. ಅದಾದ್ಮೇಲೆ ನಮ್ಮ ಒಂದು ಕೊನೆಯ 5 ಟ್ರಾನ್ಸಾಕ್ಷನ್ಗಳ ಡೀಟೇಲ್ಸ್ ಕೂಡ ಅಲ್ಲಿ ಬರುತ್ತೆ. ಹಾಗೆ 3ನೇ ಆಪ್ಷನ್ ಏನಿದೆ ಅದು ಡಿ ರಿಜಿಸ್ಟರ್ ಫ್ರಮ್ ವಾಟ್ಸಪ್ ಬ್ಯಾಂಕಿಂಗ್ ಅಂತ ಕೇಳುತ್ತೆ. ಸೊ ಇದಕ್ಕೆ ನಾವು 3 ಅಂತ ಟೈಪ್ ಮಾಡಿ ಸೆಂಡ್ ಮಾಡಬೇಕಾಗುತ್ತೆ. ಸೊ ಅವಾಗ ನೀವು ಈಗ ತಾನೇ ಏನು ರಿಜಿಸ್ಟರ್ ಆಗಿದ್ರಿ ವಾಟ್ಸಪ್ ಬ್ಯಾಂಕಿಂಗಿಗೆ, ಅದು ಡಿ ರಿಜಿಸ್ಟರ್ ಆಗುತ್ತೆ. ಸೊ ನೀವೇನಾದ್ರೂ ಒಂದು ವಾಟ್ಸಪ್ ಮೊಬೈಲ್ನ ಬೇರೆಯವರಿಗೆ ಕೊಡ್ತೀರಂತಂದ್ರೆ ಈ ರೀತಿಯಾಗಿ ಡಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಸೊ ಇಷ್ಟೇ ಇದ್ದಿದ್ದು ಈ ಒಂದು ಫೀಚರ್ನಲ್ಲಿ. ಸೊ ಇದು ಲೇಟೆಸ್ಟ್ ಆಗಿ SBI ಅವರು ಬಿಟ್ಟಿರುವಂಥ ಒಂದು ಫೀಚರ್ ಆಗಿದೆ. ಸೊ ಅದಕ್ಕೆ ನಾನು ಈ ಒಂದು ವಿಡಿಯೋನ ನಿಮಗೆ ಮಾಡಿ ಕೊಡೋಣ ಅಂತ ಅನಿಸ್ತು. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ SBI ಯೂಸರ್ಸ್ ಯಾರ್ಯಾರಿದ್ದಾರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.